ಪರಪ್ಪನ ಅಗ್ರಹಾರ ಕೇಂದ್ರ ಕಾರಾಗೃಹಕ್ಕೆ ಎಲ್ಲ ಆರೋಪಿಗಳನ್ನು ಈಗ ಬಿಡಲಾಗಿದೆ. ಈಗ ಜೈಲಿನಲ್ಲಿ ಅಧಿಕಾರಿಗಳ ಕಳ್ಳಾಟ ಏನಾದರೂ ಶುರುವಾಯ್ತಾ? ಯಾಕೆ ಈ ಪ್ರಶ್ನೆ, ಇಂತಹ ಒಂದು ಅನುಮಾನ ಶುರುವಾಗಿದೆ ಅಂತಂದ್ರೆ, ನಿನ್ನೆ 4 ಜನ ಆರೋಪಿಗಳನ್ನು ಪರಪ್ಪನ ಅಗ್ರಹಾರ ಕೇಂದ್ರ ಕಾರಾಗೃಹಕ್ಕೆ ಬಿಟ್ಟಿದ್ರು. ಒಂದು ಕೊಠಡಿಯಲ್ಲಿ ದರ್ಶನ್ ಮತ್ತು ಪ್ರದೋಷ್, ಇನ್ನೊಂದು ಕೊಠಡಿಯಲ್ಲಿ ವಿನಯ್ ಮತ್ತು ಧನರಾಜ್. ಈಗ ಏನಪ್ಪ ಈಗ ಅಂತಂದ್ರೆ, ಎಲ್ಲರನ್ನು ಕೂಡ ಒಂದೇ ಸೆಲ್ಗೆ ಬಿಡೋದಕ್ಕೆ ಸಿದ್ಧತೆಯನ್ನ ಮಾಡ್ಕೊಳ್ತಿದ್ದಾರಂತೆ. ಯಾಕೆ ಅಂತ ಈಗ ಪೊಲೀಸ್ನವ್ರಿಗೆ ಅಲ್ಲಿ ಹೊರಗಡೆ ಪಾಪ ನ್ಯಾಯಾಧೀಶರಿಗೆ ಮನವಿ ಮಾಡ್ಕೊಳ್ತಾರೆ, ಎಲ್ಲರನ್ನೂ ಒಟ್ಟಿಗೆ ಇರೋದು ಬೇಡ, ಎಲ್ಲರನ್ನೂ ಬೇರೆ ಬೇರೆ ಕಡೆ ಕಳಿಸ್ತೀವಿ ಅಂತೇಳಿ. ಇದೇ ಕಾರಣಕ್ಕೆ ನೋಡಿ, ಜೈಲಧಿಕಾರಿಗಳು ದಯವಿಟ್ಟು ಗಮನಿಸಿ. ಪರಪ್ಪನ ಅಗ್ರಹಾರ ಕೇಂದ್ರ ಕಾರಾಗೃಹ ಅಂದ್ರೆ ಅಕ್ರಮಗಳ ಗೂಡು ಅನ್ನುವ ಒಂದು ಬಿರುದಿದೆ. ಮತ್ತದನ್ನ ಪಡ್ಕೊಳಕ್ ಹೋಗ್ಬೇಡಿ. ಕೈದಿಗಳ ತರ ನೋಡಿ, ಅವರು VIP ಸೆಲ್ನಲ್ಲಿದ್ದಾರಂತೆ. ಮಾಡಿ ಬಂದಿರೋದು ಕೊಲೆ ಪ್ರಕರಣದ ಆರೋಪಿಗಳನ್ನ ಪೊಲೀಸ್ನವರು ಪಾಪ ನಿದ್ದೆ ಬಿಟ್ಕೊಂಡು ಈ ಕೇಸನ್ನ ಸ್ಟಡಿ ಮಾಡಿ ದೊಡ್ಡ ಮಿಕ್ಕನೆ ಒಳಗಡೆ ಹಾಕಿದ್ದಾರೆ. ಪಾಪ ಅವ್ರು ಕಷ್ಟ ಪಡ್ತಾ ಇದ್ದಾರೆ. ಅದ್ರ ಜೊತೆ ಇಂತಹ ಒಂದು ಕಳ್ಳರ ಜೊತೆ ಸೇರಿ ಈಗ ಜೈಲಲ್ಲಿರುವ ಇವ್ರ ಜೊತೆ ಸೇರ್ಬಿಟ್ಟು ಅವ್ರ ಬುದ್ಧಿನೂ ಅದಾಯ್ತಾ ಹೇಗೆ ಅಂತ ಈಗ ನಮ್ಮ ಆನೇಕಲ್ ಪ್ರತಿನಿಧಿ ನವೀನ್ ಮಾಹಿತಿ ಕೊಡೋದಕ್ಕೆ ಸಂಪರ್ಕದಲ್ಲಿದ್ದಾರೆ. ನವೀನ್, ಯಾಕೆ ಈ ನಡೆ ಅಂತ ಜೈಲಧಿಕಾರಿಗಳಿಗೆ ಇದಕ್ಕೆ ಗಮನಕ್ಕೆ ಬಂದಿಲ್ವಾ, ಅಥವಾ ಜೈಲಲ್ಲಿರುವಂತಹ ಪೊಲೀಸರು ಇದೆಲ್ಲವನ್ನ ಮಾಡ್ತಿದ್ದಾರ ಅಂತ? ಪರಪ್ಪನ ಅಗ್ರಹಾರ ಜೈಲ್ ಅಂದ್ರೇನೆ ಹಾಗೇನೆ ಅನ್ಸುತ್ತೆ. ಯಾಕಂತ ಹೇಳಿದ್ರೆ ಇಲ್ಲಿ ಯಾರೇ ಬಂದ್ರು ಸಹ ಇಲ್ಲಿ ಒಂದಷ್ಟು ಟ್ರೀಟ್ಮೆಂಟ್ ಗಳಿಗೆ ಇಲ್ಲಿನ ಒಳಗಡೆ ಇರುವಂತ ಒಂದಷ್ಟು ಸಿಬ್ಬಂದಿಗಳು ಮತ್ತೆ ಅಲ್ಲಿನ ತಂಡ ಏನಿದೆ ಅದಕ್ಕಂತಲೇ ಸಿದ್ಧವಾಗಿರುತ್ತೆ. ಈ ಒಂದು ಪ್ರಕರಣದಲ್ಲೂ ಅಷ್ಟೇ ಅನ್ಸುತ್ತೆ. ಯಾಕಂತ ಹೇಳಿದ್ರೆ ಈಗಾಗಲೇ ರೇಣುಕಸ್ವಾಮಿ ಕೊಲೆ ಪ್ರಕರಣದಲ್ಲಿ ಪರಪ್ಪನ ಅಗ್ರಹಾರ ಜೈಲು ಸೇರಿರುವ ದರ್ಶನ್ ಹಾಗೂ ಪಟಾಲಂ ನಡಿ ಈಗ ಶುರು ಮಾಡೋಣ. ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಅದರಲ್ಲೂ ಮುಖ್ಯವಾಗಿ ದರ್ಶನ್ ಮತ್ತು ಧನರಾಜ್, ವಿನಯ್ ಮತ್ತೆ ಪ್ರದೋಷ್ ಇರುವ ಕೊಠಡಿ ಏನಿದೆ, ಇವ್ರನ್ನ ನಿನ್ನೆ ಪ್ರತ್ಯೇಕವಾಗಿ ಪ್ರದೋಷ್ ಮತ್ತೆ ಧನರಾಜನ್ನ ಪ್ರಾರಂಭಿಕವಾಗಿ ಇಬ್ಬರನ್ನ ಪ್ರತ್ಯೇಕ ಭದ್ರತಾ ವಿಭಾಗದ ಸೆಲ್ ನಲ್ಲಿ ಇಡಲಾಗಿತ್ತು. ಇದಾದ ಬಳಿಕ ಪಕ್ಕದಲ್ಲೇ ಇರುವಂತಹ ಇನ್ನೊಂದು ಕೊಠಡಿಯಲ್ಲಿ ವಿನಯ್ ಮತ್ತೆ ದರ್ಶನ್ ಅನ್ನ ಬಿಡಲಾಗಿತ್ತು. ಆದ್ರೆ ಈಗ 4ರನ್ನು ಕೂಡ ಒಂದೇ ಕೊಠಡಿಯಲ್ಲಿ ಬಿಟ್ಟಿದ್ದಾರೆ ಅನ್ನೋ ಮಾಹಿತಿ ಎಕ್ಸ್ಕ್ಲೂಸಿವ್ ಆಗಿ ರಿಪಬ್ಲಿಕ್ ಕನ್ನಡಕ್ಕೆ ಇರುವಂತದ್ದು. ಯಾಕಂತ ಹೇಳಿದ್ರೆ ರಿಪಬ್ಲಿಕ್ ಕನ್ನಡ ಯಾವುದೇ ಒಂದು ವರದಿಯನ್ನು ಮಾಡಿದ್ರು ಸಹ ಅದರಲ್ಲಿ ಒಂದಷ್ಟು ವಸ್ತುನಿಷ್ಠೆ ಜೊತೆಗೆ ಸತ್ಯಾಂಶಗಳನ್ನ ಹೊರತರುವ ಒಂದಷ್ಟು ಕೆಲಸನ ಮಾಡುತ್ತೆ. ಅದರಲ್ಲೂ ಪರಪ್ಪನ ಅಗ್ರಹಾರ ಜೈಲಿನ ವಿಚಾರದಲ್ಲಿ ಯಾವುದೇ ಒಂದು ವರದಿಯನ್ನು ಮಾಡಿದ್ರು ಸಹ ಅದು ಸಾಕಷ್ಟು ಸತ್ಯಾಂಶದ ವರದಿಯನ್ನು ಹೊರಗೆ ತರುವಂತ ಒಂದಷ್ಟು ಕೆಲಸವನ್ನು ಮಾಡಿರೋದ್ರಿಂದಾಗಿ ದರ್ಶನ್ ಈ ಒಂದು ಕೊಲೆ ಒಂದು ಪ್ರಕರಣದಲ್ಲಿ ಈಗಾಗಲೇ ಸಾಕಷ್ಟು ಟೀಕೆಗೆ ಗುರಿಯಾಗಿರೋದ್ರಿಂದ, ಜೊತೆಗೆ ಆ ಒಂದು ಪ್ರಕರಣದ ಏಟು ಆರೋಪಿ ಕೂಡ ಆಗಿರೋದ್ರಿಂದಾಗಿ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಅವರಿಗೆ ಭದ್ರತಾ ವಿಭಾಗದ ಒಂದಷ್ಟು ಕೊಠಡಿ ಪಕ್ಕ ಕೊಟ್ಟರು ಸಹ VIP ಟ್ರೀಟ್ಮೆಂಟ್ ಕೊಡುವಂತ ಅವಶ್ಯಕತೆ ಏನಿತ್ತು ಅನ್ನೋ ಪ್ರಶ್ನೆಯೂ ಕೂಡ ಎದುರಾಗುತ್ತೆ. ಜೊತೆಗೆ ಈಗಾಗಲೇ ಈ ಒಂದು ಪ್ರಕರಣದಲ್ಲಿ ಇವತ್ತು ಆ ಜೈಲಿನಲ್ಲಿ ಯಾರಿಗೂ ಭೇಟಿಗೂ ಕೂಡ ಇವತ್ತು ಭಾನುವಾರ ಆಗಿರೋದ್ರಿಂದ ದರ್ಶನ್ಗೆ ಅವಕಾಶ ಇರೋದಿಲ್ಲ. ಓಕೆ, ಥ್ಯಾಂಕ್ ಯು ನಾಗರಾಜ್ ಮಾಹಿತಿಗೆ. ವಾಲ್ಮೀಕಿ ಅಭಿವೃದ್ಧಿ ನಿಗಮ ಹಗರಣಕ್ಕೆ ಸಂಬಂಧಪಟ್ಟಂತೆ ಈ ಒಂದು ಹಗರಣ ಈಗ ಸ್ಫೋಟಕ ತಿರುವನ್ನು ಪಡೆದುಕೊಳ್ತಾ ಇದೆ. ಸಿಎಂ ಸಿದ್ದರಾಮಯ್ಯ ವಿರುದ್ಧವೇ ಭ್ರಷ್ಟಾಚಾರದ ಬಾಣವ ಬ್ರಹ್ಮಾಂಡ ಕೂಡ ಈಗ ಬಿಟ್ಟಿದ್ದಾರೆ. ಒಬ್ರು ಭ್ರಷ್ಟಾಚಾರದ ವಿರುದ್ಧ ಕೇಂದ್ರ ಸಚಿವ ಬಾಂಬ್. ಇದು ರಿಪಬ್ಲಿಕ್ ಕನ್ನಡದ ಪೊಲಿಟಿಕಲ್ ಎಕ್ಸ್ಕ್ಲೂಸಿವ್ ಸುದ್ದಿ. ಇದು ಸಿಎಂ ಸಿದ್ದರಾಮಯ್ಯ ವಿರುದ್ಧವೇ ಭ್ರಷ್ಟಾಚಾರದ ಬಾಣವನ್ನ ಬಿಟ್ಟಿದ್ದಾರೆ. ಬ್ರಹ್ಮಾಂಡ ಭ್ರಷ್ಟಾಚಾರದ ವಿರುದ್ಧ ಕೇಂದ್ರ ಸಚಿವ ಬಾಂಬ್ ಸಿಡಿಸಿದ್ದಾರೆ. ಹಾಗಾದ್ರೆ ಯಾರಿದು ಕೇಂದ್ರ ಸಚಿವರು? ಇದು ರಿಪಬ್ಲಿಕ್ ಕನ್ನಡದ ಪೊಲಿಟಿಕಲ್ ಎಕ್ಸ್ಕ್ಲೂಸಿವ್ ಸುದ್ದಿ. ವಾಲ್ಮೀಕಿ ಅಭಿವೃದ್ಧಿ ನಿಗಮ ಹಗರಣಕ್ಕೆ ಸ್ಫೋಟಕ ತಿರುವು ಇದು. ಹಾಗಾದ್ರೆ ಕೇಂದ್ರ ಸಚಿವರು ಏನ್ ಹೇಳಿದ್ದಾರೆ? ಯಾರು ಹಾಗಾದ್ರೆ ಈ ಕೇಂದ್ರ ಸಚಿವರು ಹೇಳಿಕೆಯನ್ನು ಕೊಟ್ಟಿರುವಂತದ್ದು? ಅದು ಕೂಡ ಸ್ವತಃ ಸಿಎಂ ಸಿದ್ದರಾಮಯ್ಯ ಅವರ ವಿರುದ್ಧ. CBI ತನಿಖೆ ಆದ್ರೆ ಸಿಎಂ ಹೆಸರು ಹೊರ ಬರಬಹುದು, ಗ್ಯಾರಂಟಿ ಅಂತ ಹೇಳ್ತಾ ಇದ್ದಾರೆ. ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಣ ಚುನಾವಣೆಯಲ್ಲಿ ಬಳಕೆ ಆಗಿದೆ ಅಂತೆ. ಸರ್ಕಾರದ ವಿರುದ್ಧ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಹೊಸ ಬಾಂಬ್ ಅನ್ನ ಸಿಡಿಸಿದ್ದಾರೆ. ಕೇಸ್ನಿಂದ ಬಚಾವಾಗಲು SIT ರಚಿಸಿದ್ದೆ ಸಿಎಂ ಸಿದ್ದರಾಮಯ್ಯ ಅಂತ ಹೇಳ್ತಾ ಇದ್ದಾರೆ. ಏನ್ ಕತೆ ಹಾಗಾದ್ರೆ ಇದು? ಹಾಗಾದ್ರೆ ಕೇಂದ್ರ ಸಚಿವರು ಏನ್ ಮಾತಾಡಿದ್ದಾರೆ ಪ್ರಹ್ಲಾದ್ ಜೋಶಿ ಅವರು, ನೋಡ್ಕೊಂಡ್ಬರೋಣ ಬನ್ನಿ.
ವಾಲ್ಮೀಕಿ ಹಗರಣ ಸಂಬಂಧಪಟ್ಟಂತೆ ಸಚಿವರೊಬ್ಬರು ರಾಜೀನಾಮೆ ಕೊಟ್ಟಿರುವಂಥದ್ದು. ಆದರೆ ಸಂಬಂಧಪಟ್ಟಂತೆ ಮುಖ್ಯಮಂತ್ರಿಗಳು ಕೂಡ ಜವಾಬ್ದಾರಿ ಹೊರಬೇಕಂತ ಬಿಜೆಪಿ ಆಗ್ರಹ ವ್ಯಕ್ತಪಡಿಸಿದ್ದಾರೆ. ಈ ಬಗ್ಗೆ ಮಾತಾಡೋಕ್ಕೆ ಕೇಂದ್ರ ಸಚಿವರಾದ ಮತ್ತು ಹಿರಿಯ ಮುಖಂಡರಾದ ಪ್ರಹ್ಲಾದ್ ಜೋಶಿ ನಮ್ಮ ಜೊತೆ ಇದ್ದಾರೆ. ಸರ್, ವಾಲ್ಮೀಕಿ ಹಗರಣಕ್ಕೆ ಒಬ್ಬರು ಸಚಿವರು ರಾಜೀನಾಮೆ ಕೊಟ್ಟಿರುವಂಥದ್ದು ಇದು ಬಿಜೆಪಿಗೆ ಸಮಾನ ತಂದಿದೆ ಅಥವಾ ಲಾಜಿಕ್ ಏನು ತೆಗೆದುಕೊಂಡು ಹೋಗುತ್ತೆ? BJPಗೆಲ್ಲ ಜನಕ್ಕೇ ಸಮಾಧಾನ ತಂದಿಲ್ಲ. ಇದು ನೇರವಾಗಿ ಇಲೆಕ್ಷನ್ಗೆ ಈ ದುಡ್ಡನ್ನು ಟ್ರಾನ್ಸ್ಫರ್ ಮಾಡಿದ್ರು. ಸರ್ಕಾರಿ ದುಡ್ಡು ದೊಡ್ಡ ಪ್ರಮಾಣದಲ್ಲಿ ಭ್ರಷ್ಟಾಚಾರ ಆಗಿದೆ. ಹಾಗಾಗಿ ಹಣಕಾಸು ಇಲಾಖೆ ಮುಖ್ಯಮಂತ್ರಿ ಕೈಯಲ್ಲೇ ಇರೋದರಿಂದ ಇದಕ್ಕೆ ಮುಖ್ಯಮಂತ್ರಿಗಳು ನೇರವಾಗಿ ಜವಾಬ್ದಾರರು. ಹಾಗಾಗಿ ಅವರು ರಾಜೀನಾಮೆ ಕೊಡಲೇಬೇಕು ಅನ್ನೋಂಥ ನನ್ನ ಸ್ಪಷ್ಟ ಆಗ್ರಹ ಆಗಿದೆ. CBI ಸಂಬಂಧಪಟ್ಟಂತೆ ಕೂಡ ತನಿಖೆ ಎತ್ಕೊಂಡಿರೋದು, ಮತ್ತೊಂದು ಕಡೆ SIT ಮಾಡ್ತಾ ಇರೋದು, ಎರಡು ಪ್ಯಾರಲಲ್ ಆಗಿ ಸರ್ಕಾರ ಒಂದು ಕಡೆ ಮುಚ್ಚಿಡುವಂಥ ಪ್ರಯತ್ನ ಆಗ್ತಾ ಇದೆ ಅಂತ ನಾನು ಅನುಮಾನ ಇದೆ. ಅವರು SIT ಅಷ್ಟು ತರಾತುರಿಯಲ್ಲಿ ಮಾಡ್ತಾ ಇರೋದೇ ಸತ್ಯ ಗೊತ್ತಾಗಬಾರ್ದು, ತಾವು ಬಚಾವ್ ಆಗ್ಬೇಕಂತ. ಮುಖ್ಯಮಂತ್ರಿ ತಮ್ಮನ್ನು ತಾವು ರಕ್ಷಿಸ್ಕೊಳ್ಳಿಕ್ಕೆ SIT ಆಕ್ಟಿವೇಟ್ ಭಾಳ ಜಾಸ್ತಿ ಮಾಡಿದ್ದಾರೆ. ಇಲ್ಲ ಅಂದ್ರೆ ಇಷ್ಟು ಆಕ್ಟಿವೇಟ್ ಎಂದೂ ಆಗ್ತಿರಲಿಲ್ಲ. CBI ತನಿಖೆ ಆದರೆ ಒಂದಷ್ಟು ದೊಡ್ಡ ದೊಡ್ಡ ಹೆಸರುಗಳು ಬರುತ್ತೆ ಅಂತ ಅನ್ಸುತ್ತೆ. ಇಲ್ಲ, ಭಾಳಷ್ಟು ಬರ್ತವೆ. ಮುಖ್ಯಮಂತ್ರಿಗಳದ್ದು ಬರ್ತದೆ ಅಂತ ನನಗೆ ಗ್ಯಾರಂಟಿ ಇದೆ. ಪ್ರಹ್ಲಾದ್ ಜೋಶಿ ಅವರ ಹೇಳಿಕೆ CBI ತಂದರೆ ವಾಲ್ಮೀಕಿ ಹಗರಣ ಸಂಬಂಧಪಟ್ಟಂತೆ ತನಿಖೆ ಆದರೆ ಅಂದರೆ CBI ತನಿಖೆ ವೇಳೆ ಮುಖ್ಯಮಂತ್ರಿ ಹೆಸರು ಕೂಡ ಬರ್ಬೋದು ಅಂತ ಒಂದು ಸ್ಫೋಟ ಹೇಳಿಕೆಯನ್ನು ಕೊಟ್ಟಿರುವಂಥದ್ದು. ಕ್ಯಾಮರಾ ಪರ್ಸನ್ ಶಿವ ಜೊತೆ ವಿಜಯ್, ರಿಪಬ್ಲಿಕ್ ಟಿವಿ, ಬೆಂಗಳೂರು.